ಇದು ಬಂದ್ಬಿಟ್ಟು ನಾರ್ಮಲ್ ಒಂದು ಪ್ಲಾಸ್ಟಿಕ್, ಇದು ಹೊಡೆದ್ರೆ ನಿಮ್ಗೆ ಆರಾಮಾಗಿ ಹೊಡೆದೋಗುತ್ತೆ ನೋಡಿ, ಚಿಂದಿ ಚಿತ್ರಾನ್ನ ಆಗ್ಬಿಡ್ತು. ಓಕೆ ಸರಿನಾ? ಸೊ ಅದೇ ನಮ್ಮ ಗೀಸರ್ ನೋಡಿ ತೋರಿಸ್ತೀನಿ ನಿಮಗೆ. ನೀವು ಎಷ್ಟೇ ಹೊಡೀರಿ ಹೊಡೆದೋಗಲ್ಲ. ಎತ್ಕೊಂಬರಪ್ಪ ಅದನ್ನು. ಈಗ ನೋಡಿ, ಪಕ್ಕ 100% ನಿಮಗೆ ಕಾಪರ್ ಅಂದರೆ ಕಾಪರ್ ಕಾಯಿಲೆ ಕೊಡ್ತೀವಿ. ಯಾವುದೇ ರೀತಿ ನಿಮಗೆ ಕೋಟೆಡ್ ಮಾಡೋದು, ಅಲ್ಯೂಮಿನಿಯಂ ಕೊಡೋದು ಹಂಗೇನೂ ಇರೋದಿಲ್ಲ. ಸೊ ನಿಮ್ಮ ಕಣ್ಣು ಮುಂದೆ ಎಲ್ಲ ಇರುತ್ತೆ. ಸೊ ಕಾಪರ್ ಕಾಯಿಲ್ ಬರುತ್ತೆ, ISA ಗ್ರೇಡ್ ಇರೋಂಥ ಒಂದು ಎಲಿಮೆಂಟ್ ಕೂಡ ಬರುತ್ತೆ ಇದರಲ್ಲಿ. ಮತ್ತು ನಿಮ್ಮ ಒಂದು ಥರ್ಮೋಸ್ಟೇಟ್ ಕೂಡ ನಿಮಗೆ ISA ಸರ್ಟಿಫೈಡ್ ಆಗಿರುತ್ತೆ. ಸೊ ನಮ್ಮ ಹತ್ರ ನಿಮಗೆ 1 ಲೀಟ್ರ್ ಅಂತಲೇ ಅಲ್ಲ, 1 ಲೀಟ್ರಲ್ಲಿ ನಿಮಗೆ ಪ್ರೀಮಿಯಂ ಮಾಡಲ್ ಇದೆ. ಅಂದರೆ ನಿಮಗೆ MCB ಮಾಡಲ್ ಕೂಡ ಬರುತ್ತೆ ನೋಡಿ. ಹೊಗೆ ಯಾವ ರೀತಿ ಬರ್ತಾ ಇದೆ. ಈಗ ಅಪ್ಗ್ರೇಡ್ ವರ್ಷನ್ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ ಗೀಸರಲ್ಲಿ ನೋಡಿ, ಆಟೋಮೆಟಿಕ್ ಆಗಿ ಯಾವ ರೀತಿ ಸ್ಟೋರೇಜ್ ಗೀಸರು ರೀಸೆಟ್ ಆಗುತ್ತೋ ಅದೇ ರೀತಿ ನಮ್ಮ ಇನ್ಸ್ಟೆಂಟ್ ಗೀಸರ್ ಕೂಡ ನಿಮಗೆ ಆರಾಮಾಗಿ ರೀಸೆಟ್ ಆಗುತ್ತೆ. ಈಗ ಮಾರ್ನಿಂಗ್ ಕರೆಂಟ್ ಇರುತ್ತೆ, ಸಂಜೆ ಇರಲ್ಲ, ಹಳ್ಳಿ ಕಡೆ ಎಲ್ಲ. ಸೊ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ. ಒಂದು ಸತಿ ನೀವು ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡ್ರೆ 25 ಲೀಟ್ರಲ್ಲಿ, ಸೊ ನಿಮಗೆ 24 ಗಂಟೆಯಲ್ಲಿ ನೀವು ಯಾವಾಗ ಬೇಕಾದ್ರೂ ಅದನ್ನು ಬಳಸ್ಕೋಬೋದು. ಮತ್ತೆ ನೀವು ಸ್ವಿಚ್ ಆನ್ ಮಾಡಬೇಕಂತ ಅವಶ್ಯಕತೆ ಇರಲ್ಲ. ಈ ರೀತಿ ಒಂದು ಗೀಸರ್ ಇದ್ರೆ, ಮ್ಯಾನ್ಯುಯಲ್ ಇದು MCB ಗೀಸರ್ ಇದ್ರೆ, ಸೊ ನೀವು ಒಳಗಡೆ ಬಾತ್ರೂಮ್ ಒಳಗಡೆನೆ ಇಲ್ಲೇ ಆಪ್ರೇಟ್ ಮಾಡ್ಕೋಬೋದು. ಇದೊಂದು ನಿಮಗೆ ಅಡ್ವಾಂಟೇಜು. ನೀವು ಎಲ್ಲಿ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗ್ಬೋದು. ಒನ್ ಆಫ್ ದ ಬೆಸ್ಟ್ ಗೀಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2 ಲೀಟ್ರ್ ಗೀಸರ್ ಕೂಡ ನೀವು ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು. ಸರ್, ಗೀಸರ್ದು ಬಾಡಿ ಇಟ್ಕೊಂಡಿದ್ದೀರಾ, ಮತ್ತು ಇಲ್ಲೊಂದು ಇದ್ರದ್ದು ಏನೋ ಇಟ್ಕೊಂಡಿದ್ದೀರಾ. ಏನು ಸರ್, ಏನು ತೋರಿಸ್ಕೊಟ್ಟಿದ್ದೀರಾ ಕಸ್ಟಮರ್ಸ್ಗೆ? ಸರ್, ಇವತ್ತು ನಾನು ನಮ್ಮ ಗೀಸರ್ ಕ್ವಾಲಿಟಿ ಬಗ್ಗೆ ನಿಮಗೆ ಫಸ್ಟ್ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬಂದ್ಬಿಟ್ಟು ನಾರ್ಮಲ್ ಒಂದು ಪ್ಲಾಸ್ಟಿಕ್, ಇದು ಹೊಡೆದ್ರೆ ನಿಮಗೆ ಆರಾಮಾಗಿ ಹೊಡೆದೋಗುತ್ತೆ ನೋಡಿ, ಚಿಂದಿ ಚಿತ್ರಾನ್ನ ಆಗ್ಬಿಡ್ತು. ಓಕೆ ಸರಿನಾ? ಸೊ ಅದೇ ನಮ್ಮ ಗೀಸರ್ ನೋಡಿ ತೋರಿಸ್ತೀನಿ ನಿಮಗೆ. ನೀವು ಎಷ್ಟೇ ಹೊಡೀರಿ ಹೊಡೆದೋಗಲ್ಲ. ಎತ್ಕೊಂಬರಪ್ಪ ಅದನ್ನು. ಎಷ್ಟೇ ಜೋರಾಗಿ ಹೊಡೆದ್ರು ಕೂಡ ಇದು ಹ್ಯಾಮರ್, ಇದು ನಾರ್ಮಲ್ ಪ್ಲಾಸ್ಟಿಕ್ ಹ್ಯಾಮರ್ ಅಲ್ಲ ಇದು. ಇದು ಬಂದ್ಬಿಟ್ಟು ಐರನ್ ಹ್ಯಾಮರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಷ್ಟೇ ಹೊಡೆದ್ರು ನೋಡಿ ಒಂಚೂರು ಏನಾಗಲ್ಲ. ತೊಳಿ ಸರ್, ನೀವು ಒಂದ್ಸತಿ ಟ್ರೈ ಮಾಡಿ, ನೀವು ತೋರಿಸಿ. ನಾನು ಹೊಡಿಯೋಕ್ಕಿಂತ ನೀವು ತೋರಿಸಿ. ಖಂಡಿತ ಇನ್ನೂ ಜೋರಾಗಿ ಹೊಡೀರಿ, ಏನಾಗಲ್ಲ. ತುಂಬ ಗಟ್ಟಿ ಇದೆ ಬಿಡಿ ಅದು. ಸೊ ಈ ಕ್ವಾಲಿಟಿನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅಷ್ಟಲ್ಲದೆ ನಿಮಗೆ, ಸೊ ಬನ್ನಿ ಇಲ್ಲಿ ನಾನು 1 ವರ್ಷದಿಂದ ಡೆಮೋ ಕೊಡ್ತಾ ಇರೋಂಥ ಗೀಸರ್ನ ಓಪನ್ ಮಾಡಿ ಇಟ್ಟಿದ್ದೀನಿ. ಯಾಕೋಸ್ಕರ ಅಂದರೆ ಈಗ ಕ್ವಾಲಿಟಿ ತೋರಿಸ್ಲಿಕ್ಕೆ ಕಸ್ಟಮರ್ಗೆ. ಈಗ ನೋಡಿ, ಪಕ್ಕ 100% ನಿಮಗೆ ಕಾಪರ್ ಅಂದರೆ ಕಾಪರ್ ಕಾಯಿಲೆ ಕೊಡ್ತೀವಿ. ಯಾವುದೇ ರೀತಿ ನಿಮಗೆ ಕೋಟೆಡ್ ಮಾಡೋದು, ಅಲ್ಯೂಮಿನಿಯಂ ಕೊಡೋದು ಹಂಗೇನೂ ಇರೋದಿಲ್ಲ. ಸೊ ನಿಮ್ಮ ಕಣ್ಣು ಮುಂದೆ ಎಲ್ಲ ಇರುತ್ತೆ. ಸೊ ಕಾಪರ್ ಕಾಯಿಲ್ ಬರುತ್ತೆ, ISA ಗ್ರೇಡ್ ಇರೋಂಥ ಒಂದು ಎಲಿಮೆಂಟ್ ಕೂಡ ಬರುತ್ತೆ ಇದರಲ್ಲಿ. ಮತ್ತು ನಿಮ್ಮ ಒಂದು ಥರ್ಮೋಸ್ಟೇಟ್ ಕೂಡ ನಿಮಗೆ ISA ಸರ್ಟಿಫೈಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಒರಿಜಿನಲ್ ಕ್ವಾಲಿಟಿ ಕೊಡ್ತೀವಿ. ಯಾವುದೇ ರೀತಿ ನಿಮಗೆ ತೋರಿಸೋದೊಂದು ಕೊಡೋದೊಂದು ಇರೋದಿಲ್ಲ. ಸೊ ನಮ್ಮ ಹತ್ರ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ. ನೀವು ಕೂಡ ನೋಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಮ್ಮ ಗೀಸರ್ ಯೂಸ್ ಮಾಡೋದು ತುಂಬ ಈಸಿ. 1 ಲೀಟ್ರ್ ಗೀಸರ್ ಈ ರೀತಿ ಬರುತ್ತೆ ನಿಮಗೆ. 2 ಸ್ಕ್ರೂ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ಫಿಟ್ ಮಾಡೋದಕ್ಕೆ ಯಾವುದೇ ಎಲೆಕ್ಟ್ರಿಷಿಯನು, ಪ್ಲಂಬರ್ ಯಾರು ಬೇಕಾಗಿರಲ್ಲ. ಜಸ್ಟ್ ಒಂದು ಟ್ಯಾಪಿಗೆ ಕನೆಕ್ಟ್ ಮಾಡಿಬಿಟ್ಟು ಈ ಪೈಪು, ನಾಬು ಎಲ್ಲ ನಾವೇ ಕೊಟ್ಟಿರ್ತೀವಿ. ಟ್ಯಾಪಿಗೆ ಕನೆಕ್ಟ್ ಮಾಡಿ, ಟ್ಯಾಪ್ ಚಾಲೂ ಮಾಡಿ, ಇಲ್ಲಿಂದ ನೀರು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನೀರು ಬಂದಮೇಲೆ ಈ 15 ಆಂಪ್ಸ್ ಪ್ಲಗ್ಗು, ಎಲ್ಲರ ಮನೆಗೂ ಈ ರೀತಿ ಒಂದು ಗೀಸರ್ ಪ್ಲಗ್ ಇರುತ್ತೆ. ಸೊ ಈ ಗೀಸರ್ ಪ್ಲಗ್ನ ಹಾಕಿಬಿಟ್ಟು ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ 2 ಲೈಟು ಇಂಡಿಕೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟಿಂಗ್ ಮಾತ್ರ ನೀವು ಒಂದು 10 ಸೆಕೆಂಡ್ ಸ್ಲೋ ಇಡಿ, ನಿಮಗೆ ನೀರು ಬಿಸಿ ಬರೋದು ಚಾಲೂ ಆಗುತ್ತೆ. ಒಂದು ಸತಿ ನಿಮಗೆ ನೀರು ಬಿಸಿ ಬರೋದು ಚಾಲೂ ಆದರೆ, ಸೊ ಕಂಟಿನ್ಯೂ ನಿಮ್ಮ ಇಡೀ ಟ್ಯಾಂಕಿ ಖಾಲಿ ಹೋಗೋವರೆಗೂ, ನಿಮ್ಗೆ 500 ಲೀಟ್ರ್ 1000 ಲೀಟ್ರ್ ಟ್ಯಾಂಕಿ ಇದ್ದರೆ ಎಷ್ಟೇ ನೀರಿದ್ರೂ ಆರಾಮಾಗಿ ನಿಮಗೆ ಕಂಟಿನ್ಯೂಟಿ ಬಿಸಿ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸರ್ ನೀವು ನೋಡಿ. ಎಸ್ ಸರ್. ಸೊ ಇಷ್ಟೇ ಸ್ಲೋ ಇಟ್ಬಿಟ್ರೆ ನಿಮಗೆ ಫುಲ್ ಬಿಸಿ ಬಂದುಬಿಡುತ್ತೆ. ನೀವೇನು ಮಾಡಬೇಕು, ಸ್ವಲ್ಪ ನೀರನ್ನ ಫಾಸ್ಟ್ ಮಾಡಬೇಕು. ಸೊ ಫಾಸ್ಟ್ ಮಾಡಿಕೊಂಡ್ರೆ ಸೊ ನಿಮಗೆ ನಾರ್ಮಲ್ ಬಿಸಿ ಬರುತ್ತೆ. ಇನ್ ಕೇಸ್ ನೀವು ಫುಲ್ ಸ್ಲೋ ಇಟ್ಬಿಟ್ರೆ ಫುಲ್ ಬಿಸಿ ಬಂದುಬಿಡುತ್ತೆ, ನಿಮಗೆ ಮುಟ್ಟಕ್ಕಾಗಲ್ಲ. ಸೊ ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ, ಈಗ ನಾರ್ಮಲ್ ನಿಮಗೆ ಸ್ಟೋರೇಜ್ ಗೀಸರ್ ಇರುತ್ತೆ, 20 ನಿಮಿಷ 30 ನಿಮಿಷ ವೇಟ್ ಮಾಡಬೇಕು. ಸೊ ನಮ್ಮ ಗೀಸರಲ್ಲಿ ಆ ರೀತಿ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಸತಿ ನೀವು ನಲ್ಲಿ ಚಾಲೂ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಕಂಟಿನ್ಯೂಟಿ ಬಿಸಿನೀರು ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, 1 ಗಂಟೆ ನೀವು ಕಂಟಿನ್ಯೂ ಯೂಸ್ ಮಾಡಿದ್ರೆ ಬರೀ ನಿಮಗೆ 2 ಯೂನಿಟ್ ಖರ್ಚಾಗುತ್ತೆ. ಅದರಲ್ಲಿ ನಿಮಗೆ 4 ರಿಂದ 5 ಜನ ಆರಾಮಾಗಿ ಸ್ನಾನ ಮಾಡ್ಕೋಬೋದು. ಸೊ ನಮ್ಮ ಹತ್ರ ನಿಮಗೆ 1 ಲೀಟ್ರ್ ಅಂತಲೇ ಅಲ್ಲ, 1 ಲೀಟ್ರಲ್ಲಿ ನಿಮಗೆ ಪ್ರೀಮಿಯಂ ಮಾಡಲ್ ಇದೆ. ಅಂದರೆ ನಿಮಗೆ MCB ಮಾಡಲ್ ಕೂಡ ಬರುತ್ತೆ ನೋಡಿ. ಹೊಗೆ ಯಾವ ರೀತಿ ಬರ್ತಾ ಇದೆ ನೋಡಿ, ಹೊಗೆ ನೋಡಿ ಯಾವ ರೀತಿ ಬರ್ತಾ ಇದೆ. ಸೊ MCB ಮಾಡಲ್ ಇದೆ. ಮತ್ತು 2 ಲೀಟ್ರಲ್ಲಿ ನೀವು ಪ್ರತಿ ಒಂದು ಗೀಸರ್ ನೋಡಿದ್ರು ನಿಮಗೆ ಎಲ್ಲ ಗೀಸರಲ್ಲಿ ನಾರ್ಮಲಾಗಿ ಕಾಮನ್ ಸ್ವಿಚ್ ಕೊಟ್ಟಿರ್ತಾರೆ. ಸೊ ನಾವು ಇಲ್ಲಿ ಗೀಸರಲ್ಲೇ ಸ್ವಿಚ್ ಕೊಟ್ಟಿದ್ದೀವಿ. ಸೊ ನಿಮಗೆ ಅನುಕೂಲ ಆಗಲಿ, ನೀವು ಗೀಸರ್ ಹತ್ರನೇ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಅದು ಕೂಡ ಸ್ವಿಚ್ ಕೊಟ್ಟಿದ್ದೀವಿ. ಇದು ಕಂಪ್ಲೀಟ್ಲಿ 2 ಲೀಟ್ರ್ ಗೀಸರ್ ಆಯಿತು. ಸೊ ಇಲ್ಲಿ ಒಂದು 3 ಲೀಟ್ರ್ ಗೀಸರ್ ತೋರಿಸಿ, 3 ಲೀಟ್ರ್ ಗೀಸರ್ ಕೂಡ ಇದೆ. ಅದಲ್ಲದೆ ನಿಮಗೆ ಶವರಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ 25 ಲೀಟ್ರ್ ಸ್ಟೋರೇಜ್ ಗೀಸರ್ ಕೂಡ ನಮ್ಮ ಹತ್ರ ಇದೆ. ಸೊ ಈ ಸ್ಟೋರೇಜ್ ಗೀಸರಲ್ಲಿ ಒಂದು ಸತಿ ನೀವು ನೀರು ಬಿಸಿ ಮಾಡಿ ಸ್ಟಾರ್ಟಿಂಗ್ ಇಟ್ಕೊಂಡಿದ್ರೆ, ಸೊ ನಿಮಗೆ ಇವಾಗ ನೀವು ಒಂದು 5 ಗಂಟೆ, ಸಂಜೆ ಒಂದು 5 ಗಂಟೆಗೆ ನೀವು ನೀರು ಬಿಸಿ ಮಾಡಿ ಸ್ವಿಚ್ ಆನ್ ಮಾಡಿ ಒಂದು ಬಿಸಿ ಮಾಡ್ಕೊಂಡಿದ್ದೀರಾ, 10 ರಿಂದ 15 ನಿಮಿಷದಲ್ಲಿ ಇದು ಫುಲ್ ಟ್ಯಾಂಕ್ ನಿಮಗೆ ಬಿಸಿ ಆಗಿಬಿಡುತ್ತೆ. ಪ್ಲಸ್ ಇದರಲ್ಲಿ ಟೆಂಪ್ರೇಚರ್ ಕೂಡ ಕಂಟ್ರೋಲ್ ಇರುತ್ತೆ.
ಸೊ ಹೈ ಟೆಂಪರೇಚರ್ಗೆ ಇಟ್ಬಿಟ್ಟು ಒಂದು 20 ನಿಮಿಷ ನೀವು ಚಾಲೂ ಮಾಡಿಬಿಟ್ರೆ ಫುಲ್ಲು ಬಿಸಿ ಆಗಿರುತ್ತೆ. ಇವತ್ತು ಸಂಜೆ 5 ಗಂಟೆಗೆ ನೀವು ಬಿಸಿ ಮಾಡಿದರೆ ಆ ನೀರನ್ನ ನೀವು ನಾಳೆ ಸಂಜೆ 5 ಗಂಟೆವರೆಗೂ ಇದರಲ್ಲಿ ಸ್ಟೋರೇಜ್ ಬಿಸಿ ಇರುತ್ತೆ. ಯಾವಾಗ ಬೇಕಾವಾಗ ಟ್ಯಾಪ್ ಚಾಲೂ ಮಾಡಿ ನೀವು ಬಿಸಿನೀರನ್ನ ಬಳಸ್ಕೋಬೋದು, ಸರಿನಾ? ಸೊ ಈ ಗೀಸರಲ್ಲಿ ಏನಪ್ಪ ಅಂದರೆ ನಿಮಗೆ ಅಡ್ವಾಂಟೇಜು, ಒಂದು ಗ್ಲಾಸ್ ನೀರು ಬೇಕಾ, ಬಿಸಿನೀರು ಕುಡಿಯೋಕ್ಕೆ ಆಕ್ವಾ ಗಾಡಿಗೆ ಹಾಕ್ಕೊಂಡು ಬಿಸಿನೀರು ಕುಡಿಬೋದು, ಸ್ನಾನ ಮಾಡೋದಕ್ಕೆ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪಾತ್ರೆ ತೊಳೆಯೋದಕ್ಕೆ, ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಸೊ ಪೋರ್ಟೇಬಲ್ ಇರೋದ್ರಿಂದ ನೋಡಿ ಇಷ್ಟು ಬರುತ್ತೆ. ಸೊ ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೊ ಟೂರು ಆಯಿತು, ಪಿಕ್ನಿಕ್ ಆಯಿತು, ಯಾವುದೋ ಒಂದು ಲಾಡ್ಜಲ್ಲಿ ಈಗ ಸ್ಟೋರೇಜ್ ಗೀಸರ್ ಇರುತ್ತೆ, ಕರೆಂಟ್ ಮತ್ತು ನಿಮಗೆ ವೇಟ್ ಮಾಡೋದು ಒಂದು ಸಮಸ್ಯೆ ಇರುತ್ತೆ. ಅಂಥ ಒಂದು ಸಮಸ್ಯೆಗೆ ಪರಿಹಾರ ಅಂದರೆ ನಮ್ಮ AS ಪ್ರೈಮ್ ಇನ್ಸ್ಟೆಂಟ್ ಗೀಸರು. ಸೊ ಇದರಲ್ಲಿ ನಿಮಗೆ ಕಂಟಿನ್ಯೂ ಬಿಸಿನೀರು ಬರ್ತಾ ಇರುತ್ತೆ. ಸರ್, ಇವಾಗ ನೀವು ಇಷ್ಟೊತ್ತು ತುಂಬ ಚೆನ್ನಾಗಿ ಹೇಳಿದ್ರಿ ಯಾವ ರೀತಿ ಅದನ್ನು ಯೂಸ್ ಮಾಡ್ಬೇಕಂತೇಳಿ. ಈಗ ಒಂದು ವೇಳೆ ಗೀಸರ್ನ ಸ್ವಿಚ್ ಆನ್ ಮಾಡಿಬಿಟ್ಟು ಕೆಲವರು ಮರೆತು ಅವರು ಒಂದು ಅರ್ಜೆಂಟ್ ಕೆಲಸದಲ್ಲಿ ಹೋಗ್ಬಿಟ್ಟಿರ್ತಾರೆ. ಹೌದು. ಸೊ ಆ ಥರ ಮರ್ತೋದಾಗ ಏನಾದರೂ ಅಂದರೆ ಹೆಚ್ಚು ಕಮ್ಮಿ ಆ ಥರ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಹೇಗೆ ಅಂತ? ಇಲ್ಲ ಸರ್, 100% ಸೇಫ್ಟಿ ಇರುತ್ತೆ. ಸೊ ನಮ್ಮ ಎಲ್ಲ ಗೀಸರು ನಿಮಗೆ ISI ಸರ್ಟಿಫೈಡ್ ಆಗಿರೋದ್ರಿಂದ. ಸೊ ನೋಡಿ ಈಗ ನಲ್ಲಿ ಚಾಲೂ ಇದೆ, ಈಗ ಸ್ವಿಚ್ ಆನ್ ಮಾಡ್ತೀನಿ ನಾನು. ಈಗ ಲೈಟ್ ಆನ್ ಇದೆ. ನೀವೇನು ಮಾಡ್ತೀರಾ, ಸ್ನಾನ ಮಾಡಬೇಕಾದ್ರೆ ನಲ್ಲಿನ ಆಫ್ ಮಾಡಿಬಿಡ್ತೀರಾ, ಸ್ವಿಚ್ನ ಆಫ್ ಮಾಡೋದಿಲ್ಲ, ಮರ್ತು ಬಿಡ್ತೀರಾ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ 2 ಕಾಣ್ತಾ ಇದೆಯಲ್ಲ, ಈ 2 ಲೈಟಲ್ಲಿ ನಿಮಗೆ 1 ಲೈಟ್ ಆಫ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ಲಿ ಆಟೋ ಕಟ್ ಆಫ್ ಸಿಸ್ಟಮ್ ನಾವು ಕೊಟ್ಟಿದ್ದೀವಿ. ಸೊ ಆಟೋ ಕಟ್ ಆಫ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಲ್ಲ, ಇನ್ಸಿಡೆಂಟ್ ಆಗಲ್ಲ, ಅನಾಹುತ ಆಗಲ್ಲ. ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂದರೆ ನಮ್ಮ ಗೀಸರ್ ಬಳಸೋದ್ರಿಂದ ನಿಮಗೆ ಶಾಕ್ ಪ್ರೂಫ್ ಇರುತ್ತೆ. ಸೊ 100% ಶಾಕ್ ಪ್ರೂಫ್ ಇರುತ್ತೆ, ನಿಮಗೆ ಶಾಕ್ ಗೀಕ್ ಏನು ಹೊಡೆಯಲ್ಲ. ನೀವು ಸೀನಿಯರ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 7 ರಿಂದ 8 ವರ್ಷ ನಿಮಗೆ ವಿತೌಟ್ ಏನು ರಿಪೇರಿ ಬಲ್ದಂಗೆ ಕಂಪ್ಲೇಂಟ್ ಬಂದಂಗೆ ಯೂಸ್ ಮಾಡ್ಕೋಬೋದು. ಉಪ್ಪು ನೀರು ಇದೆಯಾ, ಒಂದು 4-5 ವರ್ಷ ಆದಮೇಲೆ ನಿಮಗೆ ಕಂಪ್ಲೇಂಟ್ ಬರ್ಬೋದು, 2-3 ವರ್ಷ ಆದಮೇಲೆ ಉಪ್ಪು ನೀರಿಗೆ ಕಂಪ್ಲೇಂಟ್ ಬರ್ಬೋದು. ಸೊ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಗ್ರೀನಿಂದ ರೆಡ್ಡಿಗೆ ಬಂದ್ಬಿಡ್ತು, ಇದೊಂದು ನಿಮಗೆ ಸೇಫ್ಟಿ. ಸೊ ನೀವು ಎಲ್ಲಿವರೆಗೂ ನೋಡಿ, ಈಗ ಸ್ವಿಚ್ ಆಫ್ ಮಾಡಲ್ವೋ ಇಲ್ಲ ಮತ್ತೆ ನಲ್ಲಿ ಚಾಲೂ ಮಾಡಲ್ವೋ ಅಲ್ಲಿವರೆಗೂ ಇದರಲ್ಲಿ ಇರ್ತಕ್ಕಂಥ ಬಿಸಿನೀರು ಅದೇ ರೀತಿ ನಿಮಗೆ ಆಟೋಮೆಟಿಕ್ ಕಟ್ ಆಫ್ ಆಗಿ ಸಿಸ್ಟಮಲ್ಲೇ ಇರುತ್ತೆ. ನೀವು ಬಂದು ಇದನ್ನು ಚಾಲೂ ಮಾಡಬೇಕಂದ್ರೆ ಅಗೇನ್ ನೀವು ಇದರಲ್ಲಿ ನಲ್ಲಿ ಚಾಲೂ ಮಾಡಿದ್ರೆ ಇದರಲ್ಲಿ ಇರ್ತಕ್ಕಂಥ ಬಿಸಿನೀರು ಅಂಶ ಹೋಗಿ ನೋಡಿ ಎಷ್ಟು ಬಿಸಿ ಇದೆ, ಈ ಬಿಸಿ ಹೋಗಿ ಆಟೋಮೆಟಿಕ್ ಆಗಿ ರೀಸೆಟ್ ಆಗುತ್ತೆ. ಸೊ ಬೇರೆ ಮ್ಯಾನ್ಯುವಲ್ ಗೀಸರ್ ಥರ ನೀವು ಬಟನ್ ಒತ್ತಬೇಕು, ಅದು ಒತ್ತಬೇಕು, ಇದು ಒತ್ತಬೇಕಂತ ಯಾವುದೇ ರೀತಿ ನಿಮಗೆ ಒಂದು ಮೈಂಡಲ್ಲಿ ಇದಿರಲ್ಲ. ಸೊ ಇದು ಫುಲ್ಲಿ ಆಟೋಮೆಟಿಕ್. ಈಗ ಅಪ್ಗ್ರೇಡ್ ವರ್ಷನ್ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ ಗೀಸರಲ್ಲಿ ನೋಡಿ ಆಟೋಮೆಟಿಕ್ ಆಗಿ ಯಾವ ರೀತಿ ಸ್ಟೋರೇಜ್ ಗೀಸರು ರೀಸೆಟ್ ಆಗುತ್ತೋ ಅದೇ ರೀತಿ ನಮ್ಮ ಇನ್ಸ್ಟೆಂಟ್ ಗೀಸರ್ ಕೂಡ ನಿಮಗೆ ಆರಾಮಾಗಿ ರೀಸೆಟ್ ಆಗುತ್ತೆ. ಸೊ ಹಾಗೇನೆ ಸರ್, ಇವಾಗ ನೀವು ಹೇಳಿದ್ರಿ ಇವತ್ತು ನೀರ್ನ ಸ್ಟೋರೇಜ್ ಬಿಸಿ ಮಾಡಿ ನೀರು ಹಂಗೆ ಸ್ಟೋರೇಜ್ ಮಾಡಿ ನಾಳೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ರಿ. ಹೌದು, ಈ 25 ಲೀಟರ್ ಇದರಲ್ಲಿ. ಹೌದು, ಹಾಗೇನೆ ಅಂದ್ರೆ ಏನು ಅದೇ ರೀತಿ ಬಿಸಿ ಇರುತ್ತೆ, ಏನು ಮತ್ತೆ ತಣ್ಣಗೇನಾಗಲ್ಲ ನೀರು? ಯಾವುದೇ ರೀತಿ ತಣ್ಣಗಾಗಲ್ಲ ಸರ್. ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಇದು ಗ್ಲಾಸ್ ಬಾಡಿ ಇರೋದ್ರಿಂದ ಸೊ ನಿಮಗೆ ಗ್ಲಾಸ್ಗೆ ನಾವು 7 years ವಾರಂಟಿ ಕೊಡ್ತಾ ಇದೀವಿ. ಅಪ್ ಟು ಸರ್ವಿಸ್ ವಾರಂಟಿ ಬಂದ್ಬಿಟ್ಟು ನಿಮಗೆ 12 ವರ್ಷ ಕೊಡ್ತಾ ಇದೀವಿ. ಸೊ ನಮ್ಮ ಯಾವುದೇ ಗೀಸರ್ ಅಲ್ಲಿ ನಿಮಗೆ ಕಾಯಿಲ್ ಬಿಸಿನೀರು ಬರ್ತಾ ಇಲ್ವಾ, ಕಂಪ್ಲೀಟ್ಲಿ 1 year ಪೀಸ್ ಟು ಪೀಸ್ ನ ಕಾಯಿಲ್ ನಾವು ಚೇಂಜ್ ಮಾಡ್ಕೊಡ್ತೀವಿ. ಸೊ ಇದು ಗ್ಲಾಸ್ ಬಾಡಿ ಇರೋದ್ರಿಂದ ಸೊ ಇದರಲ್ಲಿ ನಿಮಗೆ ಒಂದು ಸತಿ ನೀರು ಬಿಸಿ ಆದ್ರೆ 24 hours ವರೆಗೂ ನಿಮಗೆ ಇದರಲ್ಲಿ ನೀರು ಬಿಸಿನೇ ಇರುತ್ತೆ. ಈಗ ನೀವು ಒಂದು ಥರ್ಮಸ್ ನೋಡಿರ್ತೀರಾ, ನೀವು ಥರ್ಮಸ್ ಅಲ್ಲಿ ಏನೋ ಒಂದು ಹಾಕಿ ನೀವು ಟೀ ಆಗಿರ್ಬೋದು, ನೀರಾಗಿರ್ಬೋದು, ಏನೋ ಒಂದು ಬಿಸಿನೀರೋ ಟೀನೋ ಹಾಕಿಟ್ರೆ ಅದು 24 ಗಂಟೆವರೆಗೂ ನೀವು ಯಾವಾಗ ಬೇಕಾದ್ರೂ ಬಳಸ್ಕೋಬಹುದು. ಸೊ ಅದೇ ರೀತಿ ಥರ್ಮಸ್ ಟೆಕ್ನಾಲಜಿ ಇದರಲ್ಲಿದೆ. ನಮ್ಮ 25 ಲೀಟರ್ ಗೀಸರ್ ಅಲ್ಲಿ ಇರೋದ್ರಿಂದ ಕೆಲವೊಂದು ಕಡೆ ಏನಂದ್ರೆ ಟೈಮಿಂಗ್ಸ್ ಸಮಸ್ಯೆ ಇರುತ್ತೆ, ಕರೆಂಟ್ ಸಮಸ್ಯೆ ಇರುತ್ತೆ. ಈಗ ಮಾರ್ನಿಂಗ್ ಕರೆಂಟ್ ಇರುತ್ತೆ, ಸಂಜೆ ಇರಲ್ಲ, ಹಳ್ಳಿ ಕಡೆ ಎಲ್ಲ. ಸೊ ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ. ಒಂದು ಸತಿ ನೀವು ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡ್ರೆ 25 ಲೀಟರ್ ಅಲ್ಲಿ ಸೊ ನಿಮಗೆ 24 ಗಂಟೆಯಲ್ಲಿ ನೀವು ಯಾವಾಗ ಬೇಕಾದ್ರೂ ಅದನ್ನ ಬಳಸ್ಕೋಬಹುದು. ಮತ್ತೆ ನೀವು ಸ್ವಿಚ್ ಆನ್ ಮಾಡ್ಬೇಕಂತ ಅವಶ್ಯಕತೆ ಇರಲ್ಲ. ಸೊ 25 ಲೀಟರ್ ಒಂದು ಸತಿ ನೀರು ಬಿಸಿಯಾಗಿ ಸ್ಟೋರೇಜ್ ಫುಲ್ ಬಿಸಿ ಇದ್ರೆ ಕಂಪ್ಲೀಟ್ಲಿ 3 ರಿಂದ 4 ಜನ ಆರಾಮಾಗಿ ಸ್ನಾನ ಮಾಡ್ಕೋಬಹುದು. ಸೊ ಹಾಗೇನೆ ಸರ್, ಏನಂದ್ರೆ ಮೊದಲೆಲ್ಲ ದೊಡ್ಡ ಗೀಸರ್ಗಳು ಬರೋದು, ಏನು ದಪ್ಪ ಬರೋದು. ಸೊ ಈಗೆಲ್ಲ ಹಂಗಲ್ಲ, ಸ್ವಲ್ಪ ಎಲ್ಲ ಅಪ್ಡೇಟ್ ವರ್ಷನ್ ಅಲ್ಲಿ ತುಂಬಾ ಚಿಕ್ಕದಾಗಿ ಅಂದ್ರೆ ಇದು ಹೆಂಗೆ ಸರ್, ತುಂಬಾ ಬಾಳಿಕೆ ಬರುತ್ತೆ ಹೇಗೆ ಅಂತ ಕೆಲವರು ನೋಡೋರ್ಗೂ ಅದೊಂದು ಕ್ವಶನ್ಸ್ ಇರುತ್ತೆ. ಹೌದು ಸರ್. ಈಗ ನಾವೇ ನಿಮ್ಗೆ 12 ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೊಡ್ತಾ ಇದೀವಿ ಅಂದ್ರೆ ಸೊ ಬಾಳಿಕೆ ಬರುತ್ತೆ, ನಮ್ಮ ಪ್ರಾಡಕ್ಟ್ ಮೇಲೆ ನಮಗೆ ಕಾನ್ಫಿಡೆಂಟ್ ಇದೆ ಅಂತ ನಾವು ನಿಮಗೆ 12 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಇನ್ನೊಂದು ಏನಂದ್ರೆ ಇದು ಪೋರ್ಟೇಬಲ್ ಇಷ್ಟ ಇರೋದು, ಇದ್ರ ಒಳಗಡೆ ಏನಿದೆ ಅಂತ ಅದು ಕೂಡ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತೀನಿ. ಒಂದು ಥರ್ಮೋಸ್ಟಾಟ್ ಇರುತ್ತೆ, ಒಂದು ನಿಮಗೆ ಎಲಿಮೆಂಟ್ ಇರುತ್ತೆ. ಅದು 2 ಬಿಟ್ರೆ ನಿಮ್ಗೆ ಏನೂ ಇರಲ್ಲ ಅಲ್ವಾ. ಅದು ಟ್ರಾನ್ಸ್ಪರೆಂಟ್ ಆಗಿ ತೋರಿಸಿದೀನಿ ನಾನು. ಹೋದ್ರೆ ಥರ್ಮೋಸ್ಟಾಟ್ ಹೋಗ್ಬೇಕು, ಇಲ್ಲ ಕಾಯಿಲ್ ಹೋಗ್ಬೇಕು. ಅದೆರಡಕ್ಕೂ ಸೊಲ್ಯೂಷನ್ ನಮ್ಮ ಹತ್ರ ಇದೆ. ಅದಕ್ಕೋಸ್ಕರ 12 ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ. 1 year ನಿಮಗೆ ಪೀಸ್ ಟು ಪೀಸ್ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದೀನಿ. ಎಸ್ ಸರ್, ಇವಾಗ ಇದನ್ನ ತೋರಿಸಿದ್ರಿ, ಪಕ್ಕದಲ್ಲಿ ಕೂಡ ತುಂಬಾ ಚೆನ್ನಾಗಿರೋದು 2 ಲೀಟರ್ ಇದೆ. ಹೌದು ಸರ್, ಇದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಹೇಳಿ ಸರ್. 100% ಹೇಳ್ತೀನಿ ನೋಡಿ ಸರ್. ಈಗ ಇದು 1 ಲೀಟರ್ ಆಯ್ತು. ಇದರಲ್ಲಿ 1 ಲೀಟರ್ ಅಲ್ಲಿ MCB ಮಾಡೆಲ್ ಅಂತ ಇದೆ. ಹೌದು. ಸೊ ಈ MCB ಮಾಡೆಲ್ ಯಾಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ
ಬಾತ್ರೂಮಲ್ಲಿ ಸ್ವಿಚ್ ಇರುತ್ತೆ, ಇದು ಪ್ಲಗ್ ಇರುತ್ತೆ. ಸ್ವಿಚ್ ಬಂದುಬಿಟ್ಟು ಬಾತ್ರೂಮಿಂದ ಹೊರಗಡೆ ಇರುತ್ತೆ. ಸೊ ನೀವು ಸ್ನಾನ ಮಾಡಬೇಕಾದ್ರೆ ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕಂತ ಹೊರಗಡೆ ಹೋಗೋ ಅವಶ್ಯಕತೆ ಇರೋಲ್ಲ. ಈ ರೀತಿ ಒಂದು ಗೀಸರ್ ಇದ್ದರೆ, ಮ್ಯಾನ್ಯುಯಲ್ ಇದು MCB ಗೀಸರ್ ಇದ್ದರೆ, ಸೊ ನೀವು ಒಳಗಡೆ ಬಾತ್ರೂಮ್ ಒಳಗಡೆನೆ ಇಲ್ಲೇ ಆಪ್ರೇಟ್ ಮಾಡ್ಕೋಬೋದು. ಇದೊಂದು ನಿಮಗೆ ಅಡ್ವಾಂಟೇಜು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು 2 ಲೀಟರ್ ಗೀಸರ್ ಬಗ್ಗೆ ನಿಮಗೆ ನೀವು ಕೇಳಿದ್ರಿ, ಇದನ್ನ ಹೇಗೆ ಯೂಸ್ ಮಾಡಬೇಕು, ಇದು ಏನಕ್ಕೆ ಉಪಯೋಗ ಆಗುತ್ತೆ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಕೇಳಿದ್ರೆ ವ್ಯತ್ಯಾಸ ನೋಡಿ. ಇದು 1 ಲೀಟರ್ ಅಲ್ಲಿ ನಿಮ್ಗೆ ಯಾವ ರೀತಿ ನೀರು ಮ್ಯಾಕ್ಸಿಮಮ್ ಸ್ಪೀಡ್ ಬರುತ್ತೋ, ಸೊ ನಿಮ್ಗೆ ಸ್ವಲ್ಪ ನೀರು ದಪ್ಪ ಬೇಕು. ಸ್ವಲ್ಪ ಈಗ ನಿಮ್ಮ ಮನೆಯಲ್ಲಿ ಒಂದು 5 ರಿಂದ 10 ಜನ ಇದ್ದಾರೆ, 4 ರಿಂದ 5 ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ದೊಡ್ಡ ಫ್ಯಾಮಿಲಿ ಇದ್ರೆ ಈ ಒಂದು ಗೀಸರ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ಇದರಲ್ಲೂ ನಿಮಗೆ ಡೈರೆಕ್ಟ್ ಆಗಿ MCB ಕೊಟ್ಟಿದ್ದೀವಿ. ನಾರ್ಮಲ್ ಆಗಿ ನೀವು ಮಾರ್ಕೆಟಲ್ಲಿ ತುಂಬಾ ಗೀಸರ್ ನೋಡಿರ್ತಾ, 2 ಲೀಟರ್ ಗೀಸರ್ಗೆ ಯಾರು ನಿಮಗೆ MCB ಪ್ರೊವೈಡ್ ಮಾಡಲ್ಲ. ಆದರೆ AS ಪ್ರೈಮ್ ಗೀಸರಲ್ಲಿ ನಿಮಗೆ 100% MCB ಸಿಗುತ್ತೆ. 1 ಇಯರ್ ನಿಮಗೆ ಕಾಯಿಲ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸಿಗುತ್ತೆ, 12 ವರ್ಷ ವಾರಂಟಿ ಸಿಗುತ್ತೆ. ಇದನ್ನು ಯೂಸ್ ಮಾಡೋದು ತುಂಬ ಈಸಿ. ಇದಕ್ಕೂ ಕೂಡ ನಾವು ಪೈಪ್ನ ಪ್ರೊವೈಡ್ ಮಾಡ್ತಾ ಇದ್ವಿ. ಡೈರೆಕ್ಟಾಗಿ ನಿಮ್ಮ ಮನೇಲಿ ಇರ್ತಕ್ಕಂಥ ಟ್ಯಾಪಿಗೆ ಕನೆಕ್ಟ್ ಮಾಡಿಬಿಟ್ಟು ಟ್ಯಾಪ್ ಚಾಲು ಮಾಡಿ 15 amps ಪ್ಲಗ್, ಇಲ್ಲಿ ನೋಡಿ 15 amps ಪ್ಲಗ್ಗಿಗೆ ನೀರು ಇಲ್ಲಿಂದ ಹೊರಗಡೆ ಬರುತ್ತೆ. ನೀರು ಹೊರಗಡೆ ಬಂದ ತಕ್ಷಣ ಸ್ವಿಚ್ ಆನ್ ಮಾಡಿದ್ರೆ ಯಾವ ರೀತಿ ನಿಮಗೆ ನಾರ್ಮಲ್ ಆಗಿ 1 ಲೀಟರ್ ಗೀಸರಲ್ಲಿ 10 ಸೆಕೆಂಡ್ಸಲ್ಲಿ ನೀರು ಬಿಸಿ ಬರುತ್ತೋ, ಅದೇ ರೀತಿ ಇದರಲ್ಲಿ ನಿಮಗೆ 20 ಸೆಕೆಂಡ್ಸ್ ತೊಗೊಳುತ್ತೆ ಸ್ಟಾರ್ಟಿಂಗ್. 20 ಸೆಕೆಂಡ್ಸ್ ಆದಮೇಲೆ ನಿಮಗೆ ನೀರು ಬಿಸಿ ಬರೋದು ಚಾಲು ಆದರೆ, ಈಗ ಆಲ್ರೆಡಿ ನೋಡಿ ಬಿಸಿ ಬರ್ತಾ ಇದೆ, ಯಾವುದೇ ರೀತಿ ಶಾಕ್ ಗೀಕ್ ಏನು ಹೊಡೆಯೋದಿಲ್ಲ. ನಿಮಗೆ ಇಲ್ಲಿ ಮುಟ್ಟು ನೋಡ್ಬೋದು, ಇಲ್ಲಿ ಕಾಣಿಸಿ ವೀಕ್ಷಕರಿಗೆ. ಸೊ ಕಂಟಿನ್ಯೂ ನಿಮಗೆ ಬಿಸಿನೀರು ಬರ್ತಾ ಇರುತ್ತೆ. ಇದರಲ್ಲಿ ಸ್ವಲ್ಪ ನೀರು ನೀವು ಫಾಸ್ಟಾಗಿ ಬಿಟ್ಕೋಬೋದು. ದೊಡ್ಡ ಫ್ಯಾಮಿಲಿ ಇದ್ರೆ ಇದು ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಇದ್ರ ಬಾಕ್ಸು ಅಷ್ಟೇ ನಿಮಗೆ ಆರಾಮಾಗಿ ಈ ರೀತಿ ಬರುತ್ತೆ. ನೀವು ಎಲ್ಲಿ ಬೇಕಾದರೂ ಇದನ್ನ ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗ್ಬೋದು. ಒನ್ ಆಫ್ ದ ಬೆಸ್ಟ್ ಗೀಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. 2 ಲೀಟರ್ ಗೀಸರ್ ಕೂಡ ನೀವು ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು. ಇದಕ್ಕೂ ಕೂಡ ನಾವೇ ಸ್ಕ್ರೂ ಕೊಡ್ತೀವಿ, ಜಸ್ಟ್ ನೀವು ಸ್ಕ್ರೂ ಹಾಕಿ ಯೂಸ್ ಮಾಡ್ಕೊಳ್ಳೋದಷ್ಟೇ. ಎಲೆಕ್ಟ್ರಿಷಿಯನ್ ಬೇಡ, ಪ್ಲಂಬರ್ ಬೇಡ. ನಮ್ಮ ಗೀಸರ್ AS ಪ್ರೈಮ್ ಗೀಸರ್ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ನಿಮಗೆ ಎಲೆಕ್ಟ್ರಿಷಿಯನು ಪ್ಲಂಬರು ಬೇಕಾಗಿರಲ್ಲ. ಮತ್ತೆ ನಿಮಗೆ ಕರೆಂಟ್ ಉಳಿತಾಯ ಆಗುತ್ತೆ, ನೀರು ಉಳಿತಾಯ ಆಗುತ್ತೆ, ಟೈಮಿಂಗ್ಸ್ ಉಳಿತಾಯ ಆಗುತ್ತೆ. ಸೊ ನಮ್ಮ ಗೀಸರಲ್ಲಿ ನಿಮಗೆ ನೀರು, ಖರ್ಚು, ಸಮಯ, ಬಂಡವಾಳ ಎಲ್ಲ ಉಳಿತಾಯ ಅಂದರೆ ಉಳಿತಾಯ ಆಗುತ್ತೆ. ಸೊ ನೋಡಿ ಎಷ್ಟು ಬಿಸಿ ಬರ್ತಾ ಇದೆ, ತೋರಿಸಿ ವೀಕ್ಷಕರಿಗೆ. ನೋಡಿ ಯಾವ ರೀತಿ ಹೊಗೆ ಬರ್ತಾ ಇದೆ ನೋಡಿ. ಸೊ ಕಂಟಿನ್ಯೂ ನೀವು ಬಿಸಿನೀರನ್ನ ಇದರಲ್ಲಿ ಪಡ್ಕೋಬೋದು. ಎಸ್ ಸರ್. ಅಂದರೆ ನೋಡಿ ಇಲ್ಲೇ ಆಫ್ ಮಾಡ್ಕೋಬೋದು, ಇಲ್ಲೇ ಆನ್ ಮಾಡ್ಕೋಬೋದು. ನೀವು ಮೊದಲೇ ಕೇಳ್ದಂಗೆ ಇದರಲ್ಲೂ ಕೂಡ ನಿಮಗೆ ಆಟೋ ಕಟ್ ಆಫ್ ಸಿಸ್ಟಮ್ ಇದೆ. ಈಗ ನಲ್ಲಿನ ಚಾಲು ಮಾಡ್ತೀವಿ, ನಲ್ಲಿನ ಆಫ್ ಮಾಡಿಬಿಡ್ತೀವಿ, ಸ್ವಿಚ್ ಆಫ್ ಮಾಡೋದು ಮರ್ತ್ಬಿಟ್ರಿ, ಅಲ್ಲೂ ಮರ್ತ್ಬಿಟ್ರಿ, ಇಲ್ಲೂ ಮರ್ತ್ಬಿಟ್ರು ಇದರಲ್ಲೂ ಕೂಡ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಎಸ್ ಸರ್. ಇವಾಗ ಒಂದು ಮಳೆಗಾಲಕ್ಕೆ ತುಂಬ ಒಳ್ಳೆ ಒಂದು ಅಂದರೆ ಎಲ್ಲ ಜನರಿಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ಕ್ವಾಲಿಟಿ ಆಗಲಿ, ತುಂಬ ಈಸಿಯಾಗಿ ಕೆಲಸ ಆಗುವಂಥ ಒಂದು ಪ್ರಾಡಕ್ಟ್ ತಂದಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಜೊತೆಗೆ ನಿಮ್ಮ ಈ ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಸಿಗುತ್ತೆ, ಈ ಬೆಂಗಳೂರು ಹೊರತುಪಡಿಸಿ ಎಲ್ಲೆಲ್ಲಿ ಬ್ರಾಂಚ್ಗಳಿದೆ ನಿಮ್ಮದು, ಹೇಗೆ ಅಂತ ಕಸ್ಟಮರ್ಸ್ ಎಲ್ಲಿ ತೊಗೋಬೋದು ಅಂತ ಬೇರೆ ಸರ್? ಸೊ ಬ್ಯಾಂಗ್ಳೂರಲ್ಲಿ ಸರ್, ಎಂಟರ್ ಬ್ಯಾಂಗ್ಳೂರಲ್ಲಿ ನಿಮಗೆ ನಮ್ಮ 3 ರಿಂದ 4 ಸ್ಟೋರ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಬ್ಯಾಂಗ್ಳೂರು ಮೇನ್ ಹೆಡ್ ಆಫೀಸ್ ಬಂದುಬಿಟ್ಟು ನಿಮಗೆ ಮಹಾಲಕ್ಷ್ಮಿ ಲೇಔಟು, ಅಶೋಕ್ಪುರಂ ಮೇನ್ ರೋಡು. ಸೊ ಇಲ್ಲಿ ಲೊಕೇಟ್ ಆಗಿದೆ. ಇದು ನಿಯರ್ ನಿಮಗೆ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡಿಗೂ ನಿಯರ್ ಆಗುತ್ತೆ, ರಾಜಾಜಿನಗರಕ್ಕೂ ನಿಯರ್ ಆಗುತ್ತೆ, ಯಶವಂತಪುರಕ್ಕೂ ನಿಯರ್ ಆಗುತ್ತೆ. ಒನ್ ಆಫ್ ದಿ ಸಿಟಿ ಸೆಂಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮೇನ್ ಬ್ರಾಂಚು. ಸೊ ಬ್ಯಾಂಗ್ಳೂರಲ್ಲಿ ಸಬ್ ಬ್ರಾಂಚ್ ಬಂದುಬಿಟ್ಟು ನಿಮಗೆ ನಾಗರಬಾವಿ ಇದೆ, ಅದು ಬಿಟ್ಟರೆ ನಿಮಗೆ ಮೇಡಹಳ್ಳಿ ಇದೆ, ಅದು ಬಿಟ್ಟರೆ ನಿಮಗೆ ನನಮಂಗಲ ಇದೆ, ಸೊ ಅದು ಬಿಟ್ಟರೆ ನಿಮಗೆ ಪೀಣ್ಯದಲ್ಲೂ ಇದೆ. ಸೊ ಇದು ಬ್ಯಾಂಗ್ಳೂರು ಸ್ಟೋರ್ಸ್ ಆಯಿತು. ಸೊ ಬ್ಯಾಂಗ್ಳೂರು ಬಿಟ್ಟು ನಿಮಗೆ ಬೇರೆ ಕಡೆ ಅಂತ ಹೇಳಿಬಿಟ್ರೆ ನಮ್ಮ ಹುಬ್ಳಿ ಸ್ಟೋರು, ಹುಬ್ಳಿ ದೇಶಪಾಂಡೆ ನಗರಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಸ್ಟೋರು ಹುಬ್ಳಿಲಿದೆ, ಶಿವಮೊಗ್ಗದಲ್ಲಿದೆ. ಅಪ್ಕಮಿಂಗ್ ನಿಮಗೆ ಮೈಸೂರು ಕೂಡ ಆಗ್ತಾ ಇದೆ. ಸೊ ಮೈಸೂರಲ್ಲೂ ನಮ್ಮ ಸ್ಟೋರ್ ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ನೆಕ್ಸ್ಟ್ ಮತ್ತೆ ಕೋಲಾರ ನ್ಯೂ ಬ್ರಾಂಚ್ ನಿಮಗೆ ಕೋಲಾರ ಕೂಡ ಓಪನ್ ಆಗಿದೆ. ಸೊ ಕೋಲಾರಲ್ಲೂ ಕೂಡ ನೀವು ತೊಗೊಬೋದು. ಸೊ ನಿಮಗೆ ಇದು ಎಲ್ಲ ನಮ್ಮ ಸ್ಟೋರ್ ಲೊಕೇಶನ್ಸು. ಸೊ ಇಲ್ಲಿ ಹೋಗಿ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿ ಯಾವ ರೀತಿ ಗೀಸರ್ ಇದೆ, ನೀವು ಬಿಸಿನೀರು ಬರ್ತಾ ಇದೆ, ಎಷ್ಟೊತ್ತಿಗೆ ಬರ್ತಾ ಇದೆ, ಹೇಗೆ ಅಂತ ನಿಮ್ಮ ಕಣ್ಣು ಮುಂದೆ ನೀವು ಫೀಲ್ ಮಾಡಿ ಕೂಡ ತೊಗೋಬೋದು. ಇಲ್ಲ ನನಗೆ ನಂಬಿಕೆ ಇದೆ, ನೀವು ಸುದ್ದಿ ಮನೆ ವೀಕ್ಷಕರೇ ಅಂದರೆ ನಮ್ಮ ಬಗ್ಗೆ ತುಂಬ ಟ್ರಸ್ಟು, ನೀವು ಎಲ್ಲರಿಗೂ ಎಲ್ಲ ವೀಕ್ಷಕರಿಗೆ ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ವಾಷಿಂಗ್ ಮಿಷಿನು, ಪ್ರೆಷರ್ ವಾಷರ್ ಎಲ್ಲ ತೊಗೊಂಡಿದ್ದಾರೆ, ಅವ್ರಿಗೆ ನಮ್ಮ ಬಗ್ಗೆ ತುಂಬ ಅಭಿಪ್ರಾಯನೂ ಇದೆ. ಸೊ ಅದರಿಂದ ನೀವೇನಾದರೂ ಬುಕ್ ಮಾಡಬೇಕಂದ್ರೂ ಏನು ಟೆನ್ಷನ್ ಇಲ್ಲ. ಒಂದು ಕಾಲ್ ಮಾಡಿ ನಿಮ್ಮ ಲೊಕೇಶನ್, ಅಡ್ರೆಸ್ ಎಲ್ಲ ಡೀಟೇಲ್ಸ್ನ ವಾಟ್ಸಪ್ ಮಾಡಿದ್ರೆ ನಾವು ನಿಮ್ಮ ಅಡ್ರೆಸ್ಸಿಗೆ ಫ್ರೀ ಡೆಲಿವರಿ ಕೊರಿಯರ್ ಮಾಡ್ಕೊಡ್ತೀನಿ. ಅದು ಸುದ್ದಿ ಮನೆ ವೀಕ್ಷಕರಿಗೆ ಮಾತ್ರ. ಸೊ ಯಾರ್ಯಾರೆಲ್ಲ ಸುದ್ದಿ ಮನೆ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನಮ್ಮ ವೀಕ್ಷಕರು ಇದ್ದೀರಾ, ಅವರು ನಿಮಗೆ ನೀಡ್ಫುಲ್ ಇದ್ದರೆ ನಮ್ಮ ಸ್ಟೋರಿಗೆ ಬರೋಕ್ಕಾಗ್ತಾಯಿಲ್ಲ ಅಂದರೆ ಡೋರ್ ಟು ಡೋರ್ ಡೆಲಿವರಿ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ. ನಾವು 1 ಗೀಸರ್ಗೆ 2 ಗೀಸರ್ಗೆ ಬಂದು ನಾನು ನಿಮಗೆ ಖುದ್ದಾಗಿ ಬಂದು ಕೊಡೋಕ್ಕಾಗೋದಿಲ್ಲ. ಸೊ ನಿಮ್ಗೊಂದು ಅನುಕೂಲ ಏನಂದರೆ ಕೊರಿಯರ್ ಮುಖಾಂತರ ನಾನು ನಿಮಗೆ ಮನೆಗೆ ಡೆಲಿವರಿನ ತಲುಪಿಸ್ಕೊಡ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು.